ನಮ್ಮ ಹೆಸರು ಶಶಿಕಾಂತ್ ಮಡಿವಾಳ್ ಅಂತ. ನಾವು ಶಹಾಬಾದ್ ತಾಲೂಕಿನ ಸಾಂಸ್ಕೃತಿಕ ಕಾರ್ಯದರ್ಶಿ. ಇವತ್ತು ಈ ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಡಿವಾಳ ಸಮಾಜವನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ನಾವು ಒಂದು ದೊಡ್ಡ ಬೃಹತ್ ಆದಂತ ಒಂದು ಪ್ರತಿಭಟನೆಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದೇವೆ. ದಿನಾಂಕ 16 3ನೇ ತಿಂಗಳು 2026ನೇ ಇಸ್ವಿಯಂದು ಈ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲಾ ಮಡಿವಾಳ ಸಮಾಜದವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ, ನಮ್ಮ ಮಡಿವಾಳ ಸಮಾಜದವರು ಬಹಳಷ್ಟು ಹಿಂದುಳಿದಿದ್ದಾರೆ. ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಬಹಳಷ್ಟು ಹಿಂದುಳಿದಿದ್ದಾರೆ. ಆದ ಕಾರಣ ಮಡಿವಾಳ ಸಮಾಜಕ್ಕೆ ಸಂಬಂಧಪಟ್ಟಂತ ಇದು ಮಡಿವಾಳ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಹನುಮಂತಪ್ಪ ಸರ್ ಅವರು ಕೂಡ ಇಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ಶಹಾಬಾದ್ ಹಿರಿಯ ಮುಖಂಡರಾದಂಥ ಚಂದ್ರಶೇಖರ್ ಸಾವು ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇಲ್ಲಿ ಮಡಿವಾಳ ಸಮಾಜದ ಹಲವು ಬಾಂಧವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಮಡಿವಾಳ ಸಮಾಜವನ್ನ ಎಸ್ಸಿಗೆ ಸೇರಿಸಲೇಬೇಕಂತ ನಾವು ಒಂದು ದೊಡ್ಡ ಹೋರಾಟವನ್ನ ಮಾಡ್ತಾ ಇದೀವಿ. ಯಾಕಂತಂದ್ರೆ 1921ನೇ ಇಸ್ವಿಯಲ್ಲಿ ಮೈಸೂರು ಮಹಾರಾಜರು ಕೂಡ ಒಂದು ದುಂಡು ಮೇಜಿನ ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲೂ ಕೂಡ ಏನಪ್ಪಾ ಅಂತಂದ್ರೆ, ಈ ಮಡಿವಾಳ ಸಮಾಜವನ್ನ ಎಸ್ಸಿಗೆ ಸೇರಿಸಬೇಕಂತ ಒಂದು ಮನವಿಯನ್ನ ಮಾಡಿದ್ರು. ಅಂದ್ರ 19ನೇ ಶತಮಾನದಲ್ಲೂ ಕೂಡ ಈ ಒಂದು ಸಮಾಜವನ್ನ ಅಲ್ಲಿಂದ ಹಿಡ್ಕೊಂಡು ಇವತ್ತು 21ನೇ ಶತಮಾನ ಇಲ್ಲಿಯವರೆಗೂ ಕೂಡ ಬಹಳಷ್ಟು ಹಿಂದುಳಿದಿದೆ. ಅಂದ್ರೆ 3 ಶತಮಾನಗಳೇ ಕಳೆದು ಹೋದವು, ಅಂದ್ರೂ ಕೂಡ ಮಡಿವಾಳರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇನ್ನು ಮುಂದಾದ್ರೂ ನಮ್ಮ ಹೋರಾಟದಿಂದ ನ್ಯಾಯ ಸಿಗಲಿ ಅಂತ ನಾನು ಈ ಒಂದು ಪ್ರೆಸ್ ಮೀಟ್ ಮೂಲಕ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತೀನಿ. ಕೊಟ್ಟಿದ್ದೀವಿ ಸರ್. ಇಲ್ಲಿ ಏನಪ್ಪಾ ಅಂತಂದ್ರೆ, ಸುಮಾರು 224 ಶಾಸಕರಿಗೂ ಕೂಡ ನಾವು ಪ್ರತಿಯೊಂದು ತಾಲೂಕಿನಲ್ಲಿ ಆಗಿರ್ಬೋದು, ಕ್ಷೇತ್ರದಲ್ಲಿ ಆಗಿರ್ಬೋದು, ಎಲ್ರಿಗೂ ಮನವಿ ಕೊಡ್ತಾನೆ ಬರ್ತಾ ಇದೀವಿ. ಇನ್ನು ಸದಾಕಾಲ ಹೋರಾಟ ಮಾಡ್ತಾನೆ ಇದೀವಿ. ಆದ್ರೂ ಕೂಡ ನಮಗೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನ್ಯಾಯವನ್ನ ಸಿಕ್ಕಿಲ್ಲ. ಇನ್ನು ಮುಂದಾದ್ರೂ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ. ಶಶಿಕಾಂತ್ ಮಡಿವಾಳ್ ಹಂಕೂರ್. ನಮ್ಮ ಮಡಿವಾಳ ಮಾಚಿದೇವರ ಪಾದಾರಬಿಂದೆಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಕುಲ ಗುರುಗಳಾದ ಮಾಚಿದೇವರಿಗೆ ನಮಸ್ಕರಿಸುತ್ತಾ, ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ, ನಮ್ಮ ಎಸ್ಸಿ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ 16ನೇ ತಾರೀಕು 3ನೇ ತಿಂಗಳು 16ನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಅವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಹಾಗೂ ಗೌರ್ಮೆಂಟಿಗೆ ನಾವು ತೋರಿಸ್ಬೇಕಂದ್ರೆ ಎಲ್ಲ ಜನರು ಕೈ ಜೋಡಿಸಿ ನಮ್ಮನ್ನ ಎಸ್ಸಿಗೆ ಸೇರಿಸಲೇಬೇಕಂತೇಳಿ ನಾವೇನಾದರೂ ಫ್ರೀಡಂ ಪಾರ್ಕಲ್ಲಿ ಸೇರಿದ್ದೆ ಕರೆ ಹೋದರೆ ಮುಖ್ಯಮಂತ್ರಿಗಳು ಬಂದು ಅದನ್ನು ತಗೊಂಡೋಗಿ ಪತ್ರ ತಗೊಂಡೋಗಿ ನಮ್ಮ ಈಗ ಆಗಿರುವಂಥ ಅನ್ನಪೂರ್ಣಮ್ಮ ವರದಿಯನ್ನು ರೆಡಿ ಮಾಡಿ ಅಲ್ಲೇ 2008ರಲ್ಲಿ ರೆಡಿ ಆಗಿದೆ, ಅದನ್ನು ಯಾಕೆ ಇಟ್ಕೊಂಡು ಕುಂತೀರಿ, ಅದನ್ನು ಕಳಿಸ್ಕೊಡ್ರಿ ಅಂತಂದು ಹೇಳ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತಿರೋದು. ಆದರೂ ಅವರು ಕಳ್ಸತಕ್ಕನೂ ನಾವು ಬಿಡಲ್ಲ, ಕಳಿಸ್ಬೇಕು, ಕಳ್ಸತನ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ಕೊಂಡಿದ್ವಿ. ದಯವಿಟ್ಟು ನಮ್ಮ ಮಡಿವಾಳ ಸಮಾಜದವರು ಯಾರೇ ಇರಲಿ, ಎಲ್ಲೇನೇ ಇರಲಿ, ನಮ್ಮ ಸಮಾಜದವರು ಯಾರು ಕರೆದ್ರು, ಅವ್ರು ಕರೆದ್ರು, ಇವ್ರು ಕರೆದ್ರು ಅಂತ ಏನಿಲ್ಲ, ಎಲ್ಲರೂ ಬಂದು ಕೈ ಜೋಡಿಸಿ ನಿಮ್ಮ ಮಕ್ಕಳ ಮರಿಗೆ, ನಿಮಗೆ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಂತ ನಾವು ಮಾಡ್ತಾ ಇದೀವಿ. ನಿಮಗೆ ಎಲ್ಲರಿಗೂ ಮಡಿವಾಳ ಸಮಾಜದಿಂದ ನಮ್ಮ MK ಹನುಮಂತಪ್ಪ ಕೈ ಮುಗಿದು ಕೇಳ್ಕೊಂತೀನಿ, ಎಲ್ಲರೂ ಬಂದು ಸಹಕರಿಸಿ. ಕರ್ನಾಟಕ ರಾಜ್ಯದ ಮಡಿವಾಳ ಮಾಚಿದೇವರ ಎಲ್ಲ ಸಮಾಜದವರು ನಮ್ಮ ಮಡಿವಾಳ ಎಸ್ಸಿಗೆ ಸೇರಿಸ್ಬೇಕಮ್ಮ ಹೋರಾಟಕ್ಕೆ ಭಾಳ ವಿಜೃಂಭಣೆಯಿಂದ ಬಹು ಸಂಖ್ಯೆಯಲ್ಲಿ ಭಾಳಷ್ಟು ಜನ ಹೋರಾಟ ಮಾಡಿದ್ದಾರೆ. ಇಲ್ಲಿವರೆಗೂ ಯಾವುದೇ ಸಾಧನೆ ಮಾಡಿಲ್ಲ. ಮೊನ್ನೆ CM ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಮಗೆ ಜಯಂತಿ ಆಚರಣೆ ಮಾಡಿಸಲು ಫೆಬ್ರವರಿ 1ರಂತೂ ಅವಕಾಶ ಮಾಡಿಕೊಟ್ಟಿದ್ದು. ಇಲ್ಲಿವರೆಗೂ ಯಾವುದೇ ಎಸ್ಸಿಗೆ ಸೇರಿಸ್ಬೇಕಂತ ಭಾಳಷ್ಟು ಜನ ಹೋರಾಟ ಮಾಡಿದರೆ ಯಾವುದೂ ಕೈಗೊಂಡಿಲ್ಲ. 18 ರಾಜ್ಯದಲ್ಲಿ ಆಲ್ರೆಡಿ ಎಸ್ಸಿಗೆ ಸೇರಿಸಲಾಗಿದೆ, ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇನ್ನೂ ಸೇರಿಲ್ಲ. ಆದಷ್ಟು ಮಟ್ಟಿಗೆ ಎಲ್ಲರೂ ಮಡಿವಾಳ ಸಮಾಜದವರು ಎಲ್ಲರೂ ಒಂದುಗೂಡಿ ಜಯಂತಿ ಮಾಡಿದೆವು. ಅದೇ ಎಸ್ಸಿಗೆ ಹೋರಾಟ ಮಾಡಬೇಕಂತ ಭಾಳಷ್ಟು ಶ್ರಮ ಪಡಬೇಕು. ಎಲ್ಲ ನಮ್ಮ ಬಂಧುಗಳು ಕೈ ಜೋಡಿಸ್ಬೇಕು. ಎಸ್ಸಿ ಹೋರಾಟ ಮಾಡಿಸುವಲ್ಲಿ ಎಲ್ಲರೂ ಯಶಸ್ವಿಯಾಗಿ ಎಲ್ಲರೂ ಸಾಧನೆ ಮಾಡಬೇಕು ಅಂತೇಳಿ ಮಾರ್ಚ್ 16ಕ್ಕೆ ಮಾರ್ಚ್ 16 ಬೆಂಗಳೂರು ಫ್ರೀಡಂ ಪಾರ್ಕ್ ಅಂತ ಹೇಳಿ ಸರ್. ಮಾರ್ಚ್ 16 ಫ್ರೀಡಂ ಪಾರ್ಕ್ ಅಂತ, ಅದರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಪ್ರತಿಭಟನೆ ಇದೆ.
ಎಲ್ಲ ಸಮಾಜ, ನಮ್ಮ ಮಡಿವಾಳ ಸಮಾಜದವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಬಂದು ಈ ಯಶಸ್ವಿ ಹೋರಾಟಕ್ಕೆ ಯಶಸ್ವಿ ಜಯಗೊಳಿಸಬೇಕಾಗಿ ತಮ್ಮ ಮಡಿವಾಳ ನಮ್ರತೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಉತ್ತರ ಕರ್ನಾಟಕ ಸಂಘ ಜಂಟಿಯಾಗಿ ಈ SC ಹೋರಾಟವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ನಾವು ಇಡೀ ರಾಜ್ಯವನ್ನು ಸುತ್ತಿ ಅವರಿಗೆಲ್ಲ ಮನವರಿಕೆ ಮಾಡಿ ನಾಳೆ ಮಾರ್ಚ್ 16ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದಯಮಾಡಿ ಎಲ್ಲರೂ ಬರಬೇಕು. ತದನಂತರ ಈ ಕಾರ್ಯಕ್ರಮವನ್ನು ನಾವು ಇದೇ ಪಾಂಪ್ಲೆಂಟ್ಸ್ ಹಂಚುವಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮವ್ರನ್ನ ಕಳಿಸಿದ್ವಿ. ನಮ್ಮವ್ರನ್ನ ಕಳಿಸಿದ್ರಂದ್ರೆ ಇದು SC ಹೋರಾಟದ್ದು ಯಾರ ವಿರೋಧವಾಗಿಯೂ ಇಲ್ಲ, ಯಾರ ಪರನೂ ಇಲ್ಲ. ಎಲ್ಲರಿಗೂ ಬೇಕಾದಂಥ ವಿಷಯದಾಗ ನಮ್ಮವ್ರನ್ನ ಅಗ್ದಿ ಮುಖಂಡರಾದಂಥವ್ರೇ ಈ ಪಾಂಪ್ಲೆಂಟ್ ಹಚ್ಚಬೇಕಾದ್ರೆ ಬಡದ್ರವರು, ಅವ್ರ ಮೇಲೆ FIR ಆಗಿದೆ. ತದನಂತರ ನಾವು ಸಮಾಜದವ್ರು ಹೌದಲ್ಲ, ಪಾಂಪ್ಲೆಂಟ್ಸ್ ಹಚ್ಚೋರು ಸಮಾಜದವ್ರು ಹೌದಲ್ಲ, ಅವ್ರು ನಮ್ಮನ್ನ ಯಾಕೆ ಬಡಿಬೇಕು? ತಾವಾದ್ರೂ ಮಾಡ್ಬೋದು, ನಾವಾದ್ರೂ ಮಾಡ್ಬೋದು. ಈಗ ಅವ್ರು ನಮಗೆ ಸಹಕಾರ ಕೊಟ್ರಂತ ನಾಳೆ ನಮ್ಮ ಜೋಡಿ ಅವ್ರು ಬರಲಿ ಕಾರ್ಯಕ್ರಮಕ್ಕೆ, ಅವ್ರು ಕರೆದ್ರೆ ಅವ್ರ ಜೋಡಿ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಹಿಂಗೆ ನಮ್ಮ ಸಮಾಜದವರೇ ನಮ್ಮನ್ನ ಒಂದು ಮುಖಭಂಗ ಮಾಡುವಾಗ ಈ ಸರ್ಕಾರ ಎಚ್ಚೆದ್ದು ನಮ್ಮ ಸಮಾಜದವರ ಯಾರು ಸಮಾಜದ ಬಗ್ಗೆ ಚಿಂತಕರದಾರ ಆ ಚಿಂತಕರ ಬಗ್ಗೆ ವಿಚಾರಣೆ ಮಾಡಲಿ, ಆ ಚಿಂತಕರಿಗೆ ಒಳ್ಳೆ ಸ್ಥಾನಮಾನ ಕೊಡಲಿ. ಇಂಥ ಒಂದು ಯಾರ ಮೇಲೆ ಹಲ್ಲೆ ಮಾಡೋರಿಗೆ, ರೌಡಿಸಮ್ ಮಾಡೋರಿಗೆ, ಇಂಥವ್ರಿಗೆಲ್ಲ ಆಸ್ಪದ ಕೊಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳವರು ಹಿಂದುಳಿದ ವರ್ಗದ ನಾಯಕರವರು, ಅವ್ರು ನಮ್ಮ ನಾಯಕರೇ. ನಾವು ಹಿಂದುಳಿದ ವರ್ಗದವ್ರು ಇದ್ದಕ್ಕೆ ನಮಗೆ ಒಂದು SC ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಆಮೇಲೆ ಈಗ ರಾಜ್ಯದಿಂದ ನಾವು 2008ರಿಂದ ಹೋರಾಟ ಮಾಡಕತ್ತೀವಿ. ಈ ಹೋರಾಟಕ್ಕೆ ಮೊದಲ ಮುಖ್ಯಮಂತ್ರಿ ಇದ್ದಾಗ ತಾವು ಹೇಳಿದ್ರು, ಆಂಜನೇಯ ಅವರು ಇದ್ದಾಗ ಹೇಳಿದ್ರು ಕಳಿಸ್ತೀವಿ ಅಂತೇಳಿ. ಆದ್ರೂ ಅವಾಗ ಆಗ್ಲಿಲ್ಲ. ಈಗಾದ್ರೂ ತಾವೇ ಮುಖ್ಯಮಂತ್ರಿ ಅದಾರ. ನಮ್ಮ ನಮ್ದೇನೈತಿ ಕೇಂದ್ರಕ್ಕೆ ಕಳಿಸಿದ್ರೆ ಸಾಕು, ತಾವೇನು ಮಾಡೋದಿಲ್ಲ. ಅದನ್ನ ತಾವು ಶಿಫಾರಸು ಪತ್ರನ ಕೇಂದ್ರಕ್ಕೆ ಕಳಿಸಿದ್ರ ಕೇಂದ್ರದವರು ಮಾಡಿ ಕಳಿಸಿದ ಮೇಲೆ ನಮ್ಗೆ ಒಳ್ಳೇದಾಗತ್ತಾ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದವ್ರು ಚಿರಋಣಿಯಾಗಿರ್ತೀವಿ ಅಂತೇಳಿ ಬೇಡಿಕೊಳ್ಳುತ್ತೇವೆ.